ನಮಸ್ಕಾರ ರೈತ ಬಾಂಧವರೇ. ಎಲ್ಲ ರೈತರು ಕಾಲ್ ಮಾಡಿ ಸ್ವಲ್ಪ ಬಾಳೆ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ರಿ ಅಂದಾಗ ಈಗ ಮೊನ್ನೆ ಒಂದು ದಂಡೆಗಿದ್ದ ಬಾಳೆ ಗಿಡದ ವಿಡಿಯೋ ಮಾಡಿದ್ದೆ. ಅದಕ್ಕಾಗಿ ಯಾವ ಥರ ಬೆಳವಣಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ರಿ ಅಂತಂದಾಗ ಇದು ಸೆಕೆಂಡ್ ವಿಡಿಯೋ. ಈಗ ನೋಡ್ತಾ ಇರ್ಬೋದು ರೈತರು, ನೀವು ಎಷ್ಟು ತಿಂಗಳಾಯಿತು, ಇದಕ್ಕೆ ಏನೇನು ಕೊಟ್ಟಿರಿ ಅನ್ನೋದು ರೈತರ ಮುಖಾಂತರ ಕೇಳ್ಪಡೋಣ. ನಮಸ್ಕಾರ ಕೊಡ್ರಿ. ನಮಸ್ಕಾರ ಕೊಡ್ರ, ಇದು ಬಾಳೆ ತಳಿ ಯಾವ್ದ್ರಿ? ಇದು ಜವಾರಿ 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 ಕೊಡ್ರ. ಇದು ಇಷ್ಟ ಬೆಳವಣಿಗೆ ಚಲೋ ಬಂದೈತ್ರಿ. ಇದು ನೀವು ಏನೇನು ಬಳಕೆ ಮಾಡಿರಿ? ಎಷ್ಟು ತಿಂಗಳು ಐತ್ರಿ ಈಗ ಸದ್ಯಕ್ಕೆ? ಇದು ನೋಡ್ರಿ 4 ತಿಂಗಳು ಬೆಳೆಯ. ಹಾಂ, ಅವು ನಿನ್ನ ಕ್ಯಾನ್ ಔಷಧ ಬಿಟ್ಟಿದ್ದೀವಿ ನಾವು. ಗಡ್ಡ್ಯಾಕ ಒಂದ್ಸಲ ತಿಪ್ಪಿ ಗೊಬ್ಬರ ಹಾಕಿದ್ದೆವು. ಅವೇ ಕ್ಯಾನ್ ವಾರಕ್ಕೊಂದು ಕ್ಯಾನ್. ಒಂದು ವಾರಕ್ಕೆ ಒಂದು ಕ್ಯಾನ್ ಬಿಟ್ಟು, ಎಕರೆಗೆ ಒಂದು ಕ್ಯಾನ್. ಒಂದು ಎಕರೆಗೆ ಒಂದು ಕ್ಯಾನ್ ಬಿಟ್ರಿ. ವಾರ ತಪ್ಪಲಾರೆ ವಾರ ಒಂದು ಕಾರ್ ಬಿಟ್ಟಿದ್ದೆವು. 4 ತಿಂಗಳಾಗ್ಯದೇನು. ಇನ್ನ 3 ತಿಂಗಳದ ಏಬೇಕಾದ್ರೆ ಬಾಕಿ. ಇನ್ನ ಇದರಟ್ಟು ಬೆಳಿತಿದ್ವು. ಇದರಟ್ಟು ಬೆಳಿತದ ಬಡ್ಡಿ. ಮತ್ತೆ ಈಗ ಹಿಂದೆ ಬೆಳೆದಂತೂ ಅದೇ ಕ್ಯಾನಿಗೆ 9, 10, 11 ಹಣಿಗೆ ಯಾವ ಈಗ 11 ಗಣಿ. ಅದ್ರೊಳಗೇನು ಆಗುದಿಲ್ಲ ಅನಿಸ್ತು ನಮ್ಗೆ. ನಿಮ್ದೇ ಗೊಬ್ಬರ ಕ್ಯಾನಿಂದ ಹಿಂಗಿದೆ, ಏನೂ ಬಿಟ್ಟಿಲ್ಲ. ಒಟ್ಟು ಸರ್ಕಾರಿ ಗೊಬ್ಬರ ಒಂದು ಮುಟ್ಟಿ ಹಾಕಿಲ್ಲ. ರೂಟ್ ಕೊಟ್ಟೆ ಕೊಡ್ರ. ರೂಟ ಒಂದ್ ಸ್ವಲ್ಪ ತಿಪ್ಪಿ ಗೊಬ್ಬರ ಇದಾವ. 2 ಸಲ ರೂಟ ಐಂದದ ಕ್ಯಾನೇ ನಿಮ್ದು. ಕ್ಯಾನ್ ಹೊರತಾಗ ಏನು ಬಿಟ್ಟಿಲ್ಲ. ವಾರಕ್ಕೆ 8 ದಿನಕ್ಕೆ ಒಂದು ಕ್ಯಾನ್. ಒಂದು ಕ್ಯಾನ್ ಕೊಟ್ಟಿದ್ರಿ ಕೊಡ್ರಿ. ಒಂದು ವಾರಕ್ಕೆ ಒಂದು ಕ್ಯಾನ್. ಅಳುದು ಧ್ಯಾನ ಕೊಟ್ಟಿಲ್ಲ ನಾವು. ಇಟ್ಟು ಕರೆದು ಹಿಡಿಬೇಕು. ಈ ನಮ್ಮನ್ನ ಇಟ್ಟು ಕರೆದಿಲ್ಲ ಬಾಳಿ. ಈ ಬಡ್ಡೆಕಿನ ಎಲ್ಲೆಲ್ಲ ಹಣ್ಣಾಗಿವೆ ಎಲ್ಲ ಕಡಿವೆ ಇವು. ಆ ಕ್ಯಾನಿಗೆ ಒಟ್ಟು ಎಲ್ಲಿ ಹಣ್ಣಾಗಿಲ್ಲ. ನಮ್ಮ ಪಟ್ಟ ನ್ಯಾಚುರಲ್ ಗ್ರೋತ್ ಆಗತ್ತಲ್ಲ ಕೊಡ್ರಿ. ಗ್ರೋತ್ ಖರಾಗಿ ನೋಡಲ್ಲ ಹೆಂಗದ, ಎಷ್ಟು ಕರಗ ಅದ. ಒಟ್ಟೆ ಏನು ಇಲ್ಲ, ಯಾವ ಇಲ್ಲಿ ಬಾಳಿ ಇಟ್ಟು ಕರಗಿ ಸದ್ದ. ಈಗ ನೀ ಆದ್ರೂ ನೋಡ್ಕೋತವ್ರಿ, ಎಲ್ಲಿ ಯಾವ ಬೆಳೆ ನೋಡ್ಕೋತಾವ್ ನೀ. ಎಲ್ಲಿ ಇಟ್ಟು ಕರದಿಲ್ಲ. ಇದರಟ್ಟು ಬೆಳೀತದ ಬಡ್ಡಿ. ನೋಡ್ರ, ಈಗ ನೀವು ಅದನ್ನ ಕೆಳಗಡೆ ಮಾಡಿದ್ದು ಒಂದು 2 ಲೈನ್ ಇತ್ತು. ಅದನ್ನ ನೋಡಿನ ನೀವು ಇದನ್ನ ಮಾಡಿದ್ರಿ. ನೋಡಿ ಅದಕ್ಕೂ ಅದೇ ಬಿಟ್ಟಿದ್ದೇವಲ್ಲ. ಮತ್ತೆ ಈ ದ್ರಾಕ್ಷಿ ಕೂಡ ಕ್ಯಾನ್, ಅದು ನಮ್ಗೆ ಕ್ಯಾನಿನ ಅನುಭವ ಇದ್ದಿದ್ರ. ದ್ರಾಕ್ಷಿ ಕೂಡ ಏನು ಬಿಟ್ಟ ಹೋಗುದ ಕ್ಯಾನಿಗೆ ನಮ್ಮನ್ನ ಬೆಳೆದ್ ಬಿಡ್ತದ ಬಿಡ. ಅದೇ ಕ್ಯಾನೇ ಬಿಟ್ಟಿದ್ದೇವೆ. ಅದ್ರ ಹೊರತಾಗಿ ಸರ್ಕಾರಿ ಗೊಬ್ಬರ ಅಂತೂ ಒಂದು ತಟಕ್ ತೋರಿಸಿಲ್ಲ ನಾವು. ಒಟ್ಟೆ ಇದ್ರ ಹೊರತಾಗಿ ಏನೂ ಹಾಕಿಲ್ಲ. ಅದೆಷ್ಟ ಆಯ್ತ್ರಿ ಕೊಡ್ರ? ಅದಷ್ಟ ಈಗ 1 ಟನ್ ಆಗ್ಯದ. 100 ಗಿಡಕ್ಕೆ 2 ಟನ್. 100 ಗಿಡಕ್ಕೆ 2 ಟನ್ ಆಗೈತ್ರಿ. ಆಯ್ತ್ರಿ. ಈಗ 2ನೇದ ಬಗಲ್ ಬಂದವ್ರಿ ಕೊಡ್ರ. ಅವು ಆ ಪ್ಲಾಟಿಗೆ ಬಗಲ್ ಅದು ಹೆಂಗೈತ್ರಿ ಕೊಡ್ರ? ಎಷ್ಟು ಹಣಿಗೆ ಅದಾವ? ಉದ್ದ 10, 11 ಹಣಿಗೆ. ಅವು 11 ಹಣಿಗೆ ಅದಾವ. 11 ಮೊದಲಿಂದ 9, 10 ಇತ್ತು. 10, 11 ಅವು. ಈಗ 11, 10 ಹಣಿಗೆ. 11 ಹಣಿಗೆ ಅದ. ಕಾಯಾಗ ಮೊದಲಿನಕ್ಕಿಂತ ಹೆಚ್ಚದ. ಹಣಿಗ್ಯಾಗ ಹೆಚ್ಚೈತ್ರಿ. ಇದು ಹೆಂಗ ಆಗ್ಬೋದು? ಅದಕ್ಕಿಂತ ಡಬಲ್ ಆಗ್ಬೋದ ಐತಿ ಅನ್ಸುತ್ತೇನ್ರಿ ಕೊಡ್ರಿ? ಅದೇ ಸೇಮೆ ಆತದ. ಇದನ್ನು ಅದೇ ಸೇಮ್ ಆಗ್ತದೆ. ಇದಕ್ಕಿಂತ ಹೆಚ್ಚಿನ ಜೀನ ಏನು ಜವಾರಿ ಬಾಳೆ ಎಂದೇ ಇವಾಗ 10, 11 ಹಣಿಗೆ. ಅಲ್ಲಿ ನಮ್ಮ ಜಮಖಂಡಿ ತಾಲೂಕದಾಗೆ ಎಲ್ಲಾ ಕಡೆ ಯಾವ ಬಾಳೆ ಗಂಡಸ್ ತೋರಿಸ್ತಾನ ನೋಡ್ಲಿ. 11 ಹಣಿಗೆ ಇದನ್ನ ತೋಟ ಕಟ್ಬಿಡ್ತೀವಿ ನಾವು. ಇದು ನಿಮಗೆ ಭಾರಿ ಬೆಸ್ಟ್ ಅನ್ಸುತ್ತೆ. ಬೆಸ್ಟ್. ನೆಲ ಬಿಗುದಿಲ್ಲ. ನೆಲ ನೋಡಲ್ಲ ಹೆಂಗ ಬೆಣ್ಣಿದ್ದಂಗ. ಸರ್ಕಾರಿ ಗೊಬ್ಬರ ಕಟ್ರ ಆತದ ನೆಲ. ನಮ್ಗೆ ನೋಡಿ ಹೆಂಗದ ಒಟ್ಟೆ ಬೆಣ್ಣೆ. ಎಲ್ಲಾ ರೈತರಿಗೆ ಏನ್ ಇಷ್ಟ ಹೇಳಕ್ ಇಷ್ಟಪಡ್ತೀರಿ ಕೊಡ್ರಿ ನೀವು? ಇಲ್ಲ, ಮಾಡ್ಬೇಕು. ಏನ್ ಅಡ್ಡಿಲ್ಲ. ರೈತರು ತುಟ್ಟಿ ಗೊಬ್ಬರ ಸರ್ಕಾರಿ ಗೊಬ್ಬರ ಹಾಕಿ ಇದು ಮಾಡೋದಕ್ಕಿಂತಲೂ 15 ದಿವಸ ಇರ್ತದ. ಮತ್ ಕೊಡುವತ್ತದ ಓಟ್ ಮಾಡಿ. ಮುಂದೆ ಸರ್ಕಾರಿ ಗೊಬ್ಬರ ಹಾಕಿದ್ ಕಾಯಿ ಏನ್ ಮಾಡ್ತದ, ಶೀಳ್ತದ, ತೂಕ ಬರುದಿಲ್ಲ. ಮನಗಳು 0.050 ಹಿಂದಿನ 72 ಅದು ಅನಗಾಡ್ ಗಟ್ಟಿ ಬಂದ್ಬಿಡ್ತಲ್ಲ. ಒಂದ್ ಗಿಡ ಬಿರುಸಾದ ಗಿಡ 32 kg ಐತದ. ಒಯ್ಯಲಂದವ ಒಂದ್ ಗಿಡಕ್ಕೆ 32 kg ಒಯ್ಯಲಂದದು. ಐಂದಾದ್ರು ಕೂಡ 10 ಗಿಡ ಬಂತು. ಮತ್ 20 ಗಿಡ ಹೊಡೆದ. ಅದೊಂದು ಕಾಟ ಮಾಡ್ಕೊಂಡ್ವಿ ನಾವು. ಅಂದ್ರೆ ಸಣ್ಣದೊಂದು ದೊಡ್ಡದೊಂದು ಎಳಕ. ಹಿಂಗಾಗಿ ಚಲೋ ಬಂದ. ನಮ್ಮೇಲೆ ಮಾಡೋರಿದ್ರೆ ಚಲೋ ಅದ ನೋಡಿ ಮಾಡ್ಬೇಕು. ಒಂದು 2 ತಿಂಗಳ ದಿನ ಒಂದು 8-10 ಕ್ಯಾನ್ ಬಿಟ್ರೆ ಗೊತ್ತೇ ಆತವ್ರಿಗೆ. ಅದೇ ಕ್ಯಾನ್ದಾಗ ಗೊತ್ತಾಗ್ತದ 2 ವಾರದಾಗ. ಇದ್ರ ಕಲರ್ ರೋಗ ಯಾವ್ದು ಬರಿಲ್ಲ ಒಟ್ಟ. ಈ ಕ್ಯಾನ್ ಬಿಟ್ಟದ ಕಲರ್ ಗೊತ್ತಾಗ್ತದ. ಮೊದಲು ಹೆಂಗಿತ್ತು, ಹಿಂದಿನ ಹೆಂಗಿತ್ತು ಅನ್ನೋದು. ಬಡ್ಡಿ ಹಿಡಿದು ಬಿಟ್ಕೋತ ಬಂದ್ರ ಸೈಜ್ ಬರ್ತದ. ನಡಬಾರ್ಕ್ ಹೋಗ್ಬಿಟ್ರೆ ಇದು ಚೇಂಜ್ ಆಗ್ತದ. ಇದು ತಪ್ಪಲ ಚೇಂಜ್ ಆಯ್ತಾ ಮತ್ತೆ ಅದನ್ನು ಚೇಂಜ್ ಆಗುದಿಲ್ಲ. ಹಿಂಗಾಗ ಯಾರು ಮಾಡೋರಿದ್ರು ಚಲೋ ಅದ ಮಾಡಿ ನೋಡ್ರಿ. ನೋಡಿ ರೈತ ಬಂದವ್ರೆ, ಬಾಳೆಗಿಡ 4 ತಿಂಗಳಲ್ಲಿ ಯಾವ ಥರ ದಪ್ಪ ಬಂದಿದೆ. ಇನ್ನೂ 3 ತಿಂಗಳು ಅಂತ ಹೇಳ್ತಾರೆ. ಇದಕ್ಕಿಂತ ಡಬಲ್ ಸೈಜ್ ಆಗುತ್ತಂತ ನೋಡ್ರಿ. ಕತ್ಲೆ ಬಿದ್ದೈತಿ ಈಗ ಬಾಳೆಗಿಡ ಯಾವ ಥರ ಒಂದು